19/2026 ಗುರುವಾರ ರಾಯರ ವರ್ಧಂತಿ ಇದೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ನಾವಿವತ್ತು ಮನೆ ತುಂಬಾ ಕ್ಲೀನ್ ಮಾಡಿಬಿಟ್ಟು ಆಚೆ ಒಳಗಡೆ ಎಲ್ಲ ಮಾಪ್ ಹಾಕ್ಬಿಟ್ಟು ಮನೆ ತುಂಬಾ ಕ್ಲೀನ್ ಮಾಡಿ ಒರೆಸಿ ಪೂಜೆ ಮಾಡ್ಬೇಕಾಗಿ ಬಂತು. ಪೂಜೆ ಮಾಡಿದಾದ್ಮೇಲೆ ಟಿಫನ್ ಮಾಡಿ ಮಗುನ ಸ್ಕೂಲಿಗೆ ಕಳಿಸಿದಾದ್ಮೇಲೆ ಮತ್ತೆ ನಾನು ರೆಡಿಯಾಗಿ ಈ ತರ ನಾನು ರೆಡಿಯಾಗಿ ನಾವಿವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು, ಗುರುವಾರ ಅಲ್ವಾ. ಹಾಗಾಗಿ ನಾವು ರೆಡಿಯಾಗಿ ಆಚೆ ಹೋಗ್ತಾ ಇದೀವಿ. ನೋಡಿ, ಈ ತರ ನನ್ನ ಲಾಗ್ ಇದೆ. ಎಲ್ಲರೂ ಫುಲ್ ವಿಡಿಯೋ ನೋಡೋಕ್ಕಿಂತ ಮುಂಚೆನೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಚಾನಲ್ಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದೇನಪ್ಪಾ ಏನಕ್ಕೆ ಅಂತಂದ್ರೆ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹಾಗಾಗಿ ನಾನು ಹೇಳ್ತಿರೋದು. ಓಕೆ, ನಾನಿವತ್ತು ಈ ತರ ರೆಡಿಯಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ನಾವು ರಾಯರ ಮಠಕ್ಕೆ ಹೋಗ್ಬೇಕಾಗಿತ್ತು. ರಾಯರ ಮಠಕ್ಕೆ ಹೋಗ್ಬೇಕು ಅಂದ್ರೆ ಏನ್ ವಿಶೇಷ ಇವತ್ತು ಅಂದ್ರೆ ಇದೇ ಇರೋದು ಸರ್ಪ್ರೈಸ್. ವಿಶೇಷ ಯಾರಿಗೂ ಆಕ್ಚುಲಿ ಅಷ್ಟು ಗೊತ್ತಿಲ್ಲ. ರಾಯರ ವರ್ಧಂತಿ ಇದೆ. ರಾಯರ ವರ್ಧಂತಿ ಅಂತಂದ್ರೆ 405ನೇ ವರ್ಧಂತಿ ಅಂತೆ, ಪಟ್ಟಾಭಿಷೇಕ ಆಗಿದ್ದಂತೆ. ಹಾಗಾಗಿ ಇದು ವಿಶೇಷವಾಗಿತ್ತು. ಹಾಗಾಗಿ ನಾವು ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಕೊನೆಗೆ ಬಂದೇ ಬಿಟ್ವಿ. ನೋಡಿ, ಬಂದೆ. ಅಲ್ಲಿ ತುಂಬಾ ಅಷ್ಟೇನ್ ಜನ ಇರ್ಲಿಲ್ಲ. ಅಂದ್ರೆ ಮಾರ್ನಿಂಗ್ ಅಲ್ವಾ, ಮಾರ್ನಿಂಗ್ ಸಾಯಂಕಾಲ ತುಂಬಾ ಜನ ಇರ್ತಾರೆ. ನಾನು ಮಾರ್ನಿಂಗ್ಗೆ ಬಂದ್ಬಿಟ್ಟೆ, ಯಾಕಂದ್ರೆ ಕೋಲ್ಡ್ ವೆದರ್ ಇರುತ್ತೆ ಹಾಗಾಗಿ ಅಂತ. ನೋಡಿ, ಒಳಗಡೆ ಹೋಗ್ತಾ ಇದೀನಿ. ತುಂಬಾ ಚೆನ್ನಾಗಿ ಅಲಂಕಾರ ಅಂತೂ ಸಖತ್ತಾಗಿ ಮಾಡಿದ್ರು. ಹಾಗೆ ಈ ಕಡೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಲೆಫ್ಟಿಗೆ ಕೈಕಾಲ್ ಮುಖ ವಾಶ್ ಮಾಡ್ಕೋಬೇಕಿತ್ತು. ಇಲ್ಲಿ ಕೈಕಾಲ್ ಮುಖ ವಾಶ್ ಮಾಡೋರಿಗೆ ಪ್ರಿಯವಾದಂತ ನೆಲ್ಲಿಕಾಯಿ ಗಿಡ ಇದೆ ಅಲ್ವಾ, ಅಲ್ಲಿ ನೋಡ್ಕೊಂಡ್ಬಿಟ್ಟು ಅಲ್ಲಿ ಸ್ವಲ್ಪ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಮತ್ತೆ ಅಲ್ಲಿ ಆಚೆನೆ ಬೃಂದಾವನ ಇತ್ತು. ಬೃಂದಾವನದಲ್ಲೆಲ್ಲ ನಾನು ಪ್ರದಕ್ಷಿಣೆ ಹಾಕೊಂಡ್ಬಿಟ್ಟು ಅಲ್ಲಿಂದ ನೇರ ಒಳಗಡೆ ಹೋಗ್ಬೇಕಾಗಿ ಬಂತು. 12:30 1 ಗಂಟೆಗೆಲ್ಲ ಮಹಾಮಂಗಳಾರತಿ ಇತ್ತು ಅನ್ಕೊಂತೀನಿ. ಹೋಮ ಮಾಡಿಸ್ತಿದ್ರು. ಹೋಮ ಅಲ್ಲಿ ನೋಡ್ಕೊಂಡು ಪೀಠ ಇತ್ತು. ಪೀಠ ನೋಡ್ಕೊಂಡ್ಬಿಟ್ಟು ಮುಂದೆ ಹೋದ್ರೆ ದೇವರಿಗೆ ತುಂಬಾ ಚೆನ್ನಾಗಂದ್ರೆ ತುಂಬಾ ಸಖತ್ತಾಗಿ ಅಲಂಕಾರ ಮಾಡಿದ್ರು. ಅಲಂಕಾರ ನೋಡ್ಕೊಂಡ್ಬಿಟ್ಟು ನಾನಲ್ಲಿ ನನ್ ಮನ್ಸಲ್ಲಿ ಏನೋ ಅನ್ಕೊಂಡ್ಬಿಟ್ಟು ನಾನು ಪ್ರದಕ್ಷಿಣೆ ಹಾಕಿದ ನಂತರಾನೇ ನಾನು ವಿಡಿಯೋ ಮಾಡ್ತಿರೋದು. ನಾನು ಹೋದ ತಕ್ಷಣ ಪೂಜೆ ಎಲ್ಲ ಆದ್ಮೇಲೆನೆ ನಾನು ವಿಡಿಯೋ ಮಾಡೋದು. ಯಾಕಂದ್ರೆ ಏಕಾಗ್ರತೆ ಬರಲ್ಲ ಹೋದ ತಕ್ಷಣ ವಿಡಿಯೋ ಮಾಡ್ಬೇಕು ಅಂತಂದ್ರೆ. ಯಾರು ಏನೇ ಅನ್ಕೊಳ್ಳಿ, ಹೋದ ತಕ್ಷಣ ಸ್ವಲ್ಪ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಮಾತ್ರ ವಿಡಿಯೋ ಮಾಡ್ತೀನಿ ಅಷ್ಟೇ. ಮಿಕ್ಕಿದ್ದೆಲ್ಲ ವಿಡಿಯೋ ಮಾಡಲ್ಲ. ನನ್ನ ಪೂಜೆ ಎಲ್ಲ ಆದ್ಮೇಲೆನೆ ನಾನು ವಿಡಿಯೋ ಮಾಡೋದು. ಹಾಗಾಗಿ ಒಳಗಡೆ ಬಂದೆ. ಮಂತ್ರಾಕ್ಷತೆ ಹತ್ರ ಹೋದೆ. ಮಂತ್ರಾಕ್ಷತೆ ಕೊಡ್ತಿದ್ರಲ್ಲಿ ಪ್ರಸಾದನೂ ಕೊಡ್ತಿದ್ರು. ನನ್ನ ಪೂಜೆ ಎಲ್ಲ ಮುಗಿದ್ಮೇಲೆ ಇದು ವಿಡಿಯೋ ಮಾಡಕ್ಕಂತಾನೆ ನಾನು ಹಿಂದೆ ಹೋಗಿದ್ದೆ. ನಮಸ್ಕಾರ ಅಂದ್ರೆ ಹೆಜ್ಜೆಗೂ ಕುತ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕು ಅಂತ. ಹೆಜ್ಜೆ ನಮಸ್ಕಾರ ಅದನ್ನ ಹೇಳ್ತಾರೆ, ಇದನ್ನಲ್ಲ ಹೆಜ್ಜೆ ನಮಸ್ಕಾರ ಅಂತ ಹೇಳೋದು. ಇದು ಹೆಜ್ಜೆ ನಮಸ್ಕಾರ ಅಲ್ಲ, ಇದು ಇರಲ್ಲ ಅಂತೇಳಿ ನಂದು ಪೂಜೆ ಎಲ್ಲ ಮುಗಿದ್ಮೇಲೆನೆ ಮಾಡಿರೋದು. ಸೆಕೆಂಡ್ ಟ್ರಿಪ್ ಅಲ್ಲಿ ಹೋಗಿ ಮಾಡಿರೋದು ನಾನು. ಇಲ್ಲಿಂದ ನೇರ ಬಂದೆ. ಅಲ್ಲಿ ಹೋಗಿ ಎಲ್ಲಂತಂದ್ರೆ ಪ್ರಸಾದ ಕೊಡ್ತಿದ್ರು. ಪ್ರಸಾದದ ಹತ್ರ ಹೋಗಿ ನಾನು ಅಲ್ಲಿ ವಿಡಿಯೋ ಮಾಡಕ್ ಹೋಗ್ಲಿಲ್ಲ, ಸುಮ್ನೆ ಯಾಕೆ ಅಂತ. ವಿಡಿಯೋ ಪ್ರಸಾದ ಇಸ್ಕೊಂಡ್ಬಿಟ್ಟು ಮಹಾ ಮಂತ್ರಾಕ್ಷತೆ ಎಲ್ಲ ಇಸ್ಕೊಂಡ್ಬಿಟ್ಟು ಅಲ್ಲಿಂದ ನಾನು ವಿಡಿಯೋ ಮಾಡಕ್ಕೆ ಒಂಥರ ಅನ್ಸುತ್ತೆ. ಹಾಗಾಗಿ ನಾನು ವಿಡಿಯೋ ಮಾಡ್ದೆ. ಹೆಂಗೋ ಮಾಡ್ಬೇಕು ಅನ್ನಿಸ್ತು, ಮಾಡ್ದೆ. ಸರಿಯಾಗಿ ಮಾಡಿಲ್ಲ, ಸಾರಿ. ನೆಕ್ಸ್ಟ್ ಟೈಮ್ ಇನ್ನು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಮಸ್ಕಾರ ಮಾಡ್ಕೊಂಡು ಸ್ವಲ್ಪ ಹೋಮದ ವಿಡಿಯೋ ಮಾಡ್ದೆ. ಯಾಕೋ ನನ್ಗೆ ಅಲ್ಲೇ ಇರ್ಬೇಕು ಅನ್ನಿಸ್ತಾ ಇತ್ತು. ಮನ್ಸೆಲ್ಲ ಅಲ್ಲೇ ಇರ್ಬೇಕು ಅನ್ನಿಸ್ತಿತ್ತು. ಆದ್ರೂನು ನಮ್ಮವ್ರು ಬೇಡ, ನನಗ್ ಟೈಮ್ ಆಗುತ್ತೆ ಬಾ ಅಂತ ಹೇಳಿ ಕರ್ಕೊಂಡ್ಬಂದ್ರು. ಆಯ್ತು, ಮುಗಿತು. ಇನ್ನೇನು ಪ್ರದಕ್ಷಿಣೆ ಎಲ್ಲ ಹಾಕಿದಾಯ್ತು. ಭಗವಂತನ ನಮಸ್ಕಾರ ಮಾಡ್ಕೊಂಡಿದ್ದು ಆಯ್ತು. ಅಲ್ಲಿಂದ ನಾವು ನೇರ ಆಚೆ ಬರ್ಬೇಕಾಗಿತ್ತು. ಆಚೆ ಬರ್ಬೇಕಾದ್ರೆ ಇಲ್ಲಿ ಪ್ರಸಾದ ಕೊಡ್ತಿದಾರಲ್ವಾ, ಪ್ರಸಾದ ಇಸ್ಕೊಂಡ್ಬಿಟ್ಟು ನಾನು ಅಲ್ಲಿ ಕೇಳ್ದೆ ಸ್ವಲ್ಪ ಸ್ವಾಮಿ ಏನು ಅಂತ. ಆವಾಗ ಸ್ವಾಮಿಗಳು ಡೀಟೇಲ್ಸ್ ಆಗಿ ಹೇಳಿದ್ರು. ನೋಡಿ, ಬನ್ನಿ. ಇವತ್ತು ರಾಯರ 405ನೇ ವರ್ಷದ ಪಟ್ಟಕ್ಕೆ ರಾಯರ ಪೂಜೆ. ಆಮೇಲೆ ಅವರು ಬೃಂದಾವನಸ್ಥರಾಗಿದ್ದ ಆಮೇಲೆ ಪಟ್ಟಣದಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ರು ಪಟ್ಟದೇವರಿಗೆ, ರಾಮನಿಗೆ. ಅದಾದ್ಮೇಲೆ ಮಂಗಳವಾರ ದಿನ 431 ವರ್ಷ ಆಯ್ತು. ಮಂಗಳವಾರನಾ? ಸರಿ. ಇವತ್ತು ಪಟ್ಟಕ್ಕೆ ಅದೇ ಇನ್ನು ಆರಾಧನೆ ಬರೋದು ಆಗಸ್ಟ್ ಅಲ್ಲ. ಪಟ್ಟಕ್ಕೆ ಕೂತಿದ್ದು ನೀವೇ ಕೇಳಿಸ್ಕೊಂಡ್ರಲ್ವಾ. ನನಗೂ ಅಲ್ಪ ಸ್ವಲ್ಪ ಗೊತ್ತಿತ್ತು, ಅಷ್ಟು ಗೊತ್ತಿರ್ಲಿಲ್ಲ. ಹಾಗಾಗಿ ನಾನು ಹಂಗೆ ತಿಳ್ಕೊಳ್ಳೋಂಗಾಯ್ತು. ನಿಮ್ಗೂ ಈ ವಿಷಯ ತಿಳಿಸಿದೀನಿ ಅಂತ ನನಗೂ ಖುಷಿ ಇದೆ ಅಂತ ಹೇಳ್ತಾ ನಾನು ಆಚೆ ಬಂದು ಪಾಪ ಎಲ್ರು ಕೂತಿದ್ರು. ಅಜ್ಜಿಯವ್ರು ಕೂತಿದ್ರು. ಅವ್ರಿಗೂ ನನ್ನ ಕೈಲಾದಷ್ಟು ಸಹಾಯ ಮಾಡ್ಬಿಟ್ಟು ಅಲ್ಲಿಂದ ನಾನು ಮತ್ತೆ ಮನೆ ಹತ್ರ ಹೋಗ್ಬೇಕಾಗಿ ಬಂತು. ಆಚೆ ಬಂದು ನಾನು ಗಾಡಿಯಿಂದ ಮತ್ತೆ ನೇರ ನಾವು ನಮ್ಮ ಮನೆಗೆ ಬಂದ್ವಿ. ಇದು ಇವತ್ತಿನ ಲಾಗ್. ಈ ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ ತಪ್ಪದೆ ಕ್ಲಿಕ್ ಮಾಡಿ.